ಟೋಟಲ್ ಒಂದು 150 ಸೆಂಟರ್. ನಾವು ಅವ್ರಿಗೆ ಹೇಳಿದ ಸ್ಟಾರ್ಟ್ ಫಸ್ಟ್ ವೀಕ್ ನಮ್ಗೆ 150 ಮಾಡಿ ಸಾಕು, ನೆಕ್ಸ್ಟ್ ವೀಕ್ ಮತ್ತೆ ಓಪನ್ ಮಾಡ್ಕೊಳ್ಳೋಣ ಸಿ ಸೆಂಟರ್ ಬಿ ಸೆಂಟರ್ಗಳೆಲ್ಲ ಅಂತ ಆ ಥರ ಪ್ಲಾನಲ್ಲೇ ಹೋಗಿದ್ದು. ನಾವು ಅಂದ್ಕೊಂಡಿರೋದೆಲ್ಲ ಒಳ್ಳೊಳ್ಳೆ ಥಿಯೇಟರ್ಗಳೇ ನಮಗೆ ಸಿಕ್ಕಿದೆ. ಸಿಂಗಲ್ ಸ್ಕ್ರೀನಲ್ಲೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಗುರುವಾರ ರಿಲೀಸ್ ಮಾಡಿದ್ರಿಂದ ಗುರುವಾರ ಸೆಕ್ಷನ್ ಸ್ವಲ್ಪ ಕಮ್ಮಿನೇ ಇತ್ತು ನಮಗೆ. ನಮ್ಮ ಪ್ಲಾನ್ ಏನಿತ್ತು ಅಂದ್ರೆ ಗುರುವಾರ ರಿಲೀಸ್ ಮಾಡೋಣ, ಒಂದಿಷ್ಟು ಇಲ್ಲೊಂದು 4 ಮಲ್ಟಿಪ್ಲೆಕ್ಸ್ ಅಲ್ಲಿ ಹಾಕೋಣ ಅಂತ ಇತ್ತು. ನಮ್ಮ ಗುರುವಾರಕ್ಕೆ ಥಿಯೇಟರ್ಗಳು ಸಿಕ್ಬಿಡ್ತು, ಸಿಂಗಲ್ ಥಿಯೇಟರ್ ಎಲ್ಲ. ಅದಕ್ಕೆ ಎಂಟೈರ್ ಕರ್ನಾಟಕ ಪ್ಲಾನ್ ಮಾಡಿಬಿಟ್ವಿ. ಗುರುವಾರದಿಂದ ಶುಕ್ರವಾರ ರೈಸ್ ಆಯ್ತು. ಇವತ್ತು ಎಲ್ಲ ಆರೆಂಜ್ಗಳು ಕಾಣ್ತಾ ಇದ್ದಾವೆ, ಖುಷಿ ಆಗ್ತಾ ಇದೆ. ನನ್ನ ಲೈಫಲ್ಲೂ ಇದು ಈ ತರ ಈ ಹೌಸ್ಫುಲ್ ಇದೆಲ್ಲ ನೋಡ್ತಾ ಇರೋದು ಫಸ್ಟ್ ಟೈಮ್. ಒಂದು ಜೋಶಲ್ಲಿ ಇದೀವಿ. ಆ ಜೋಶಲ್ಲಿ ಈಗ ನಾವೆಲ್ಲ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳ ಪ್ರಮೋಷನ್ಗೆ ಇವತ್ತು ಮಂಡ್ಯ ಮುಗಿಸ್ಕೊಂಡು ಬಂದು ನಾಳೆಯಿಂದ ಚಿತ್ರದುರ್ಗ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ ಇಲ್ಲೆಲ್ಲ ಟ್ರಾವೆಲ್ ಮಾಡೋಣ ಅಂತ ಪ್ಲಾನ್ ಇದೆ. ಶೋಸ್ ನನಗೆ ಆ ಶೋಸ್ ಎಲ್ಲ ಒಂಚೂರು ಡಿಸ್ಟ್ರಿಬ್ಯೂಟರ್ ಹತ್ರ ಕೇಳಬೇಕು. ಕೆಲವು ಕಡೆ 4 ಶೋಸ್ ಇದೆ, ಕೆಲವು ಕಡೆ 3 ಶೋಸ್ ಇದೆ, ಆ ತರ ಹಾಕಿದ್ದಾರೆ. ಮಲ್ಟಿಪ್ಲೆಕ್ಸ್ ಅಲ್ಲಿ 3 ಶೋಸ್ 2 ಶೋಸ್ ಆ ತರ ಕೊಟ್ಟಿದ್ದಾರೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ. ಬಟ್ ಅದ್ಭುತವಾದ ರಿಪೋರ್ಟ್ ನನಗೆ ಮಾಧ್ಯಮದ ಕಡೆಯಿಂದ ಇರ್ಬೋದು, ಸಿನಿಮಾ ನೋಡಿದ ಜನ ಕಡೆಯಿಂದ ಇರ್ಬೋದು, ಏನೋ ಒಂದು ಒಳ್ಳೆ ಎನರ್ಜಿ ಬಂದಿದೆ. ಈ ಲೆವೆಲಿಗೆ ಮಾಡಿದೀರಾ ಅಂತ ಅದು ತುಂಬಾ ಖುಷಿ ಆಗ್ತಿದೆ. ತುಂಬಾ ಥ್ಯಾಂಕ್ಸ್. ಬಿಗಿನಿಂಗ್ ಇಂದ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದು ಕೊನೆಗೆ ಸಿನಿಮಾ ರಿಪೋರ್ಟ್ ಕೂಡ ನಮ್ಗೆ ನೀವು ಬೆನ್ ತಟ್ಟಿದ್ದೀರಿ. ತುಂಬಾ ಖುಷಿ ಆಗ್ತಿದೆ. ಮತ್ತೆ ಕೆಲಸ ಮಾಡೋಕೆ ಒಂದು ಹೊಸ ಎನರ್ಜಿ ಮತ್ತೆ ಮಾಡಕ್ಕೆ. ಥ್ಯಾಂಕ್ ಯು. ನಾನು ಸಕ್ಸಸ್ ಮೀಟ್ ಅಂತ 25th ಡೇಗೆ ಮಾಡ್ತೀವಿ. ಇದು ಆಕ್ಚುಲಿ ಇವತ್ತು ನಾನು ಇಲ್ಲ, ನೀವು ಬಂದು ಸ್ವಲ್ಪ ಮುಖ ತೋರಿಸ್ಬೇಕು. ಯಾಕಂದ್ರೆ ತುಂಬಾ ಜನ ಕನ್ಸರ್ನ್ ತೋರಿಸ್ರು, ಹಾಸ್ಪಿಟ್ಲ್ ಹತ್ರ ಎಲ್ಲ ಬಂದ್ರು. ನಾನು ರಾತ್ರಿ 9:30 10 ಗಂಟೆ ಆಗಿರ್ಬೋದು ಆಯ್ತು. ನಾನು ಹಾಸ್ಪಿಟ್ಲಿಗೆ ಹೋದೆ. ನಾನು ನಮ್ಮ ಪ್ರಿಯರು ವೆಂಕಟೇಶ್ವರ ಅವ್ರಿಗೆ ನಾನು ಹೇಳಲಿಲ್ಲ. ಅದು ಸುಮ್ಮನೆ, ಯಾಕಂದ್ರೆ ನೆಕ್ಸ್ಟ್ ಡೇ ತುಂಬಾ ಕೆಲಸ, ಮೈಸೂರಿಗೆ ಹೋಗ್ಬೇಕಿತ್ತು ಪ್ರೋಗ್ರಾಮು. ಆಮೇಲೆ ಇಲ್ಲಿ ಡಿಸ್ಟ್ರಿಬ್ಯೂಟರ್ ಜೊತೆ ಕೆಲಸ ಇತ್ತು, ಥಿಯೇಟರ್ ಇಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಪೋಸ್ಟರ್ಗಳು ರೀಚ್ ಆಗಿದೆಯಾ, ಫ್ಲೆಕ್ಸ್ ಕಟ್ಔಟ್ಗಳು ಎಲ್ಲ ಆಗಿದೆ, ಯಾವ ಕೆಲಸನೂ ಎಲ್ಲ ಪೆಂಡಿಂಗ್ ಇತ್ತು. ನೆಕ್ಸ್ಟ್ ಡೇ ಇಟ್ಕೊಂಡಿದೀವಿ. ಸೊ ಆ ದಿನ ನಮ್ಗೆ ಏನು ಮಾಡಕ್ಕೆ ಆಗ್ಲಿಲ್ಲ. ಸೊ ಇದು ಮತ್ತೆ ಎಲ್ಲ ಸುದ್ದಿ ಆಗಿ ಎಲ್ಲ ಟೆನ್ಷನ್ಗಳು ಆಗೋದು ಬೇಡ ಅಂತ ನಾನು ಹೇಳಲೇ ಇಲ್ಲ. ಅದು ಬೇರೆ ಬೇರೆ ಕೆಲಸಕ್ಕೆ ಒಂದು 2-3 ಸಲ ಬೆಳಿಗ್ಗೆನೂ ಫೋನ್ ಮಾಡಿದ್ದೆ ವೆಂಕಟೇಶನಿಗೆ, ಅವ್ರಿಗೆ ವಿಷಯನೇ ಗೊತ್ತಿರ್ಲಿಲ್ಲ. ಸೊ ಅಲ್ಲಿ ಯಾರು ನಮ್ಮ ಹಾಸ್ಪಿಟ್ಲ್ ಆರ್ಟಿಸ್ಟ್, ನಮ್ಮ ಸಿನಿಮಾದಲ್ಲಿ ಮಾಡಿದ ಆರ್ಟಿಸ್ಟ್ ಸ್ವಲ್ಪ ಮೀಡಿಯಾದಲ್ಲಿ ಎಲ್ಲ ಇರೋ ಯಾವೊಬ್ರು ಬಂದು ಅಲ್ಲಿ ಅವರೇನೋ ಫೋಟೋ ತೆಗೆದು ಹಾಕಿದ್ದಾರೆ 2-3. ಸೊ ಆವಾಗ ಅದು ಎಲ್ರಿಗೂ ಗೊತ್ತಾಯ್ತು. ಗೊತ್ತಾದ ತಕ್ಷಣ ನೀವು ಎಲ್ಲರೂ ಅಲ್ಲಿ ಹಾಸ್ಪಿಟ್ಲ್ ಹತ್ರ ಬಂದ್ರಿ. ಎಲ್ಲರೂ ಆ ಒಂದು ಪ್ರೀತಿ ತೋರಿಸಿದ್ದು, ಕಾಳಜಿ ತೋರಿಸಿದ್ದು ತುಂಬಾ ನನಗೂ ಖುಷಿ ಆಯ್ತು. ಸೊ ಎಲ್ರಿಗೂ ಥ್ಯಾಂಕ್ಸ್. ಫೋನು ಯಾರ್ದು ಬಂದಿಲ್ಲ ಇನ್ನು, ನಿಜ ಹೇಳ್ಬೇಕಂದ್ರೆ ಯಾರು ಇನ್ನೂ ಫೋನ್ ಮಾಡಿಲ್ಲ. ಮೂವಿ ಆಫರ್ ಬಂದಿದೆ, ಬಂದಿದೆ. ಸ್ಟಾರ್ಸ್ ಬಂದಿಲ್ಲ. ನನ್ಗೆ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ, ಏನೇ ಒಂದು ಥಾಟ್ ಕತೆ ಲೈನ್ ಬಂದ್ರು ಇದು ಕಿರಣ್ ರಾಜರಿಗೆ ಆಗುತ್ತಾ ಆಗಲ್ವಾ, ಹಂಗ ಆಗ್ಬಿಟ್ಟಿದೆ. ಸೊ ಗೊತ್ತಿಲ್ಲ, ತುಂಬಾ ಕಂಫರ್ಟೇಬಲ್ ಇದ್ದೀನಿ ನಾನು ಅವ್ರ ಜೊತೆ ಕೆಲಸ ಮಾಡಕ್ಕೆ. ಅದೇ ಮೊನ್ನೆ ರಿಲೀಸ್ ದಿನ ಅವ್ರ ಥಿಯೇಟರ್ ಎಲ್ಲ ನನ್ಗೆ ಫುಲ್ ಎಂಟಿ. ಎಲ್ಲ ಜನ ನೀವೇ ನೋಡಿದ್ರಿ ಎಷ್ಟು ಕಿರ್ಚಾಡ್ತಾ ಇದಾರೆ ಡೈಲಾಗ್ಗೆ, ಮತ್ತೆ ಆ ಇಮೋಷನ್ ಸೆಂಟಿಮೆಂಟ್ ಸೀನ್ಗಳಿಗೆಲ್ಲ ಅವ್ರು ಹೇಳೋದು. ಅದೆಲ್ಲ ಒಂದು ಸೀನ್ ಬರುತ್ತೆ, ಒಂದ್ ಕಣ್ಣಲ್ಲಿ ಲೆಫ್ಟ್ ಐಸ್ ಅಲ್ಲಿ ಮತ್ತೆ ರೈಟ್ ಐಸ್ ಅಲ್ಲಿ ಕಣ್ಣಿರು. ಆವಾಗ ನಾವು ಡಿಸ್ಕಷನ್ ಮಾಡಿದ್ವಿ, ಈ ಶಾಟ್ ಬಂದಾಗ ಎಲ್ಲರೂ ಕಿರ್ಚಾಡ್ತಾರೆ ಅಂತ. ಆ ಸೌಂಡ್ ಬಂದಾಗ ನನಗೆ ಪಕ್ಕದಲ್ಲಿ ಇವ್ರು ಇದಾರೆ ಅಂತ ನೋಡ್ತಾ ಇದ್ದೀನಿ, ತುಂಬಾ ಬೇಜಾರಾಗೋಯ್ತು. ಇಮಿಡಿಯೇಟ್ ಹೊರಗಡೆ ಬಂದು ಫೋನ್ ಮಾಡಿದೆ. ಸೊ ನನ್ಗೆ ಇಲ್ಲಿ ಇರೋಕ್ ಆಗ್ತಾ ಇಲ್ಲ ಅಂತ. ಇಲ್ಲ, ಒಂದ್ 2 ದಿನ ರೆಸ್ಟ್ ತಗೊಳ್ಳಿ, ಆಮೇಲೆ ಹೋಗೋಣ, ಎಲ್ಲ ರಿಯಾಕ್ಷನ್ ಚೆನ್ನಾಗಿದೆ, ಕೂಲ್ ಆಗಿದೆ ಅಂತ ಅಂದೆ. ಸೊ ಅದೊಂದು ಆ ಎಂಟಿನೆಸ್ ಆ ದಿನ ಕಾಣ್ತಾ ಇತ್ತು ನಂಗೆ, ತುಂಬಾ ಬೇಜಾರಾಗ್ತಾ ಇತ್ತು. ಅಲ್ಲ ಗ್ಲಿಸರಿನ್ ನಿಮ್ಗೆ ಗೊತ್ತಾಗುತ್ತಾರೆ. ನಾನು ಕೇಳ್ದೆ ಗ್ಲಿಸರಿನ್ ಹಾಕೋಣ, ಯಾಕಂದ್ರೆ ಅದು ಅಷ್ಟು ಟಕ್ಕಂತ ಇಲ್ಲ ನಾನು ಹಾಕ್ತೀನಿ ಅಂದ್ರು. ಒಂದೇ ಟೇಕಲ್ಲೇ ಮಾಡ್ಬಿಟ್ರು ಅದು. ಹೌದು, ಫಸ್ಟ್ ಇಲ್ಲಿ ಬಂದು ಆಮೇಲೆ ಇದ್ದು ಬರ್ಬೇಕಲ್ಲ, ಅದು ತುಂಬಾ ಹೇಗುತ್ತಣ್ಣ. ನಾನ್ ಅನ್ಕೊಂಡಿರ್ಲಿಲ್ಲ ಅವರು ಅಂದ್ರೆ ಒಂದ್ಸಲ ಹಿಂಗ್ ಬ್ಲಿಂಕ್ ಜಾಸ್ತಿ ಮಾಡಿದ್ರೆ ಟಕ್ಕಂತ ಫಸ್ಟ್ ಇದು ಬಂದ್ಬಿಡುತ್ತೆ ಈ ಕಣ್ಣಲ್ಲಿ. ಸೊ ಕರೆಕ್ಟ್ ಆಗಿ ಆ ಬ್ಲಿಂಕ್ ನ ಮ್ಯಾನೇಜ್ ಮಾಡ್ಕೊಂಡು ಆಮೇಲೆ ಸ್ಟಾರ್ಟಿಂಗ್ ಆ ದುಃಖದಿಂದ ಸಡನ್ ಅಂತ ಹ್ಯಾಪಿನೆಸ್ ಕನ್ವರ್ಟ್ ಆಗುತ್ತಲ್ಲ, ಫೇಸ್ ಎಕ್ಸ್ಪ್ರೆಷನ್ ಮತ್ತೆ ಐಸ್ ಎಕ್ಸ್ಪ್ರೆಷನ್, ಅದು ಮಾತ್ರ ಎಕ್ಸ್ಟ್ರಾರ್ಡಿನರಿ. ಅದು ಒಂದೇ ಟೇಕಲ್ ಆಗಿದ್ದದು, ಮತ್ತೆ ಒಂದೇ ಶಾಟ್. ನಾವು 1 more ಮಾಡಿಲ್ಲ, ಕಟ್ಸಿಲ್ಲ, ಆ ತರ. ಅದು ತುಂಬಾ ಅದನ್ನ ಗಮನಿಸಿ ತುಂಬಾ ನನಗೆ
ವಾಸವಣ್ಣವರೆಲ್ಲ ಇರ್ಬೋದು, ಅದೆಲ್ಲ ತುಂಬಾ ಸೂಕ್ಷ್ಮ ವಿಷಯಗಳನ್ನೆಲ್ಲ ಹೇಳಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಮಾಡಿದಿರಿ ಅಂತ. ಸೊ ಆ ತರದ ಒಂದು ಅಪ್ರಿಸಿಯೇಷನ್ ಬಂದಾಗ ನಮ್ಗೆ ಉದಯವಾಣಿ ಇರ್ಬೋದು, ಕನ್ನಡಪ್ರಭ, ವಿಜಯ ಕರ್ನಾಟಕ ಎಲ್ಲಾ ಕಡೆ ಎಲ್ಲರೂ ಮತ್ತೆ ವೆಬ್ ಪೇಜ್ ಅಲ್ಲಿ ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ, ತುಂಬಾ ಹೊಗಳಿದ್ದಾರೆ, ಕೆಲಸನ ಹೊಗಳಿದ್ದಾರೆ. ಸೊ ನಾವು ನಿರೀಕ್ಷೆ ಮಾಡಿದ್ವಿ ನಮ್ಗೆ ಪ್ರೈಸ್ ಮಾಡ್ತಾರೆ ಇದನ್ನ ಅಂತ. ಆ ತರದ ರಿಯಾಕ್ಷನ್ ಸಿಕ್ಕಿದಕ್ಕೆ ತುಂಬಾ ಖುಷಿ ಇದೆ. 25 days ಆದ್ಮೇಲೆ ಒಂದು ಒಳ್ಳೆ ಸಕ್ಸಸ್ ಮೀಟ್ ಮಾಡೋಣ, ಎಲ್ಲ ಜೊತೆ ಸಿಗೋಣ. ಸೊ ಈಗ ಇದೆಲ್ಲ ಹೌಸ್ಫುಲ್ ಆಗ್ತಾ ಇದೆ, ಅಲ್ಲೆಲ್ಲ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ.